ರಾಜ್ಯ ಸರ್ಕಾರ 1957ರಲ್ಲಿ ಮಾಡಿರುವ ಗವರ್ಮೆಂಟ್ ಸರ್ವಿಸ್ ಆಕ್ಟ್ 5 ಹಾಗೂ ಸಿವಿಲ್ ಸರ್ವಿಸ್ ರೂಲ್ಸ್ ಪ್ರಕಾರ ಯಾವುದೇ ಒಬ್ಬ ಸರ್ಕಾರಿ ನೌಕರ 7 ವರ್ಷಕ್ಕಿಂತ ಹೆಚ್ಚಿನ ಕಾಲ ಒಂದೇ ಸೇವೆಯಲ್ಲಿ ಹಾಗೂ ಒಂದೇ ಜಾಗದಲ್ಲಿ ಇರೋ ಹಾಗಿಲ್ಲ. ಆದರೆ ಕೆಎಂಜಿಸಿಯಲ್ಲಿ ಇಂಥ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ. ಪ್ರಥಮ ದರ್ಜೆ ಸಹಾಯಕ ನರಸಿಂಹ ಮೂರ್ತಿ ಹಾಗೂ ಲೆಕ್ಕ ಪರಿಶೋಧಕ ಆರ್ ಚಂದ್ರಶೇಖರ್ ಕಳೆದ 23 ವರ್ಷದಿಂದ ಒಂದೇ ಕಡೆ ಸೇವೆ ಸಲ್ಲಿಸುತ್ತಿದ್ದಾರೆ. ಇದು ಮಾಹಿತಿ ಹಕ್ಕು ಅಡಿಯಲ್ಲಿ ತರಿಸಿದ ದಾಖಲೆಯಲ್ಲಿ ಬಹಿರಂಗವಾಗಿದೆ. ನರಸಿಂಹಮೂರ್ತಿ ಒಂದೇ ಜಾಗದಲ್ಲಿ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನಲ್ಲಿ 23 ವರ್ಷದಿಂದ ಚಂದ್ರಶೇಖರ್ ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನರಸಿಂಹಮೂರ್ತಿ ಅವರು 21 ವರ್ಷ ಇಷ್ಟಕ್ಕೆ 21 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಮೇಲೆ FR ಆಗಿದೆ. ಲೋಕದಲ್ಲಿ ಚಂದ್ರಶೇಖರ್ ಮೇಲೆ FR ಆಗಿದೆ. 3,000 ರೂಪಾಯಿ ರೋಲ್ಗಳು ತಗೊಂಡು ಆ ನೋಟ್ ನಂಬರ್ಸು ಎಲ್ಲ ಬಂದಿದೆ. ಇನ್ನೂ ಒಂದು ವಿಶೇಷವೆಂದರೆ ಕೆಎಂಡಿಸಿಯ ಲೆಕ್ಕ ಪರಿಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಆರ್ ಚಂದ್ರಶೇಖರ್ ಅವರ ಮೇಲೆ ಆಟೋ ರಿಕ್ಷಾದ ಸುಳ್ಳು ದಾಖಲೆ ಸೃಷ್ಟಿಸಿದ ಆರೋಪವಿದೆ. ಲೋಕಾಯುಕ್ತ ಪೊಲೀಸರು ಈ ಬಗ್ಗೆ ಕೇಸು ದಾಖಲಿಸಿಕೊಂಡಿದ್ದಾರೆ. ಆದರೂ ಚಂದ್ರಶೇಖರ್ ಇಲ್ಲಿಯೇ ಕೆಲಸ ನಿರ್ವಹಿಸುತ್ತಿದ್ದಾರೆ. ಈ ಎಲ್ಲ ಅಕ್ರಮಗಳ ಬಗ್ಗೆ ನಿಗಮದ ಅಧ್ಯಕ್ಷ ಅಬೂಬಕರ್ಗೆ ಮಾಹಿತಿ ಇದ್ದರೂ ಕಣ್ಮುಚ್ಚಿ ಕುಳಿತಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತಿದೆ. ಇನ್ನು ಅಧ್ಯಕ್ಷ ಅಬೂಬಕರ್ಗೆ ಸರ್ಕಾರ ಆರ್ಟಿ ನಗರದಲ್ಲಿ ಬಂಗಲೆ ಕೊಟ್ಟಿದ್ದರೂ ತಿಂಗಳಿಗೆ ಬೆಂಗಳೂರಿನಿಂದ ತಮ್ಮ ಸ್ವಂತ ಊರಾದ ಮಂಗಳೂರಿಗೆ ಫ್ಲೈಟ್ನಲ್ಲೇ ಓಡಾಡ್ತಾರೆ. ಹೀಗೆ ಓಡಾಡೋದ್ರಿಂದ ಲಕ್ಷಾಂತರ ರೂಪಾಯಿ ಸರ್ಕಾರಿ ಹಣ ಪೋಲಾಗ್ತಾ ಇದೆ ಅನ್ನುವ ದೂರಿದೆ. ಆದರೆ ಇವೆಲ್ಲವುಗಳ ಬಗ್ಗೆ ಕೆಎಂಡಿಸಿಯ ಅಧ್ಯಕ್ಷ ಅಬೂಬಕರ್ ಮಾತ್ರ ಹೇಳೋದೇ ಬೇರೆ. ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ. ಅವರ ಬಗ್ಗೆ ಕಂಪ್ಲೇಂಟ್ ಇರೋ ವಿಚಾರ ನನಗೆ ಗೊತ್ತಿಲ್ಲ. ಯಾವುದೋ ಒಬ್ಬ ಆರೋಪಿ ಅಂತಿದ್ರೆ ನಾವು ಯಾವತ್ತೂ ಕೂಡ ಅವರಿಗೆ ಸ್ಥಾನ ಕೊಡುವುದಿಲ್ಲ. ಕೆಲಸ ತೆಗೆದಾಗಿರ್ತಾರೆ ಅಲ್ಲೇ, ಅದಕ್ಕೆ ಯಾರು ಮಾತೇ ಇಲ್ಲ. ನಮಗೆ ನಿಜವಾದ ಕೆಲಸ ಮಾಡೋರು ನಮ್ಗೆ ಬೇಕು ಅಂತವರಿಗೆ ನಾವು ಕೆಲಸ ಮಾಡ್ತೀವಿ. ಇನ್ನು ಈ ಬಗ್ಗೆ ಆರ್ಟಿಐನಲ್ಲಿ ಮಾಹಿತಿ ಪಡೆಯಲು ಹೋದ ಅಮೀರ್ ಖಾನ್ ಅವರ ಮೇಲೆ ಸುಳ್ಳು ಆರೋಪ ಹೊರಿಸಿ ಕಬ್ಬನ್ ಪಾರ್ಕ್ ಸ್ಟೇಷನ್ನಲ್ಲಿ ಸುಳ್ಳು ಕೇಸು ದಾಖಲಿಸಿ ಹೆದರಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ನಿಗಮದಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಅಮೀರ್ ಖಾನ್ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಉಲ್ಲಾಸ್ ಎಸ್ ಕಿರುವಾಸೆ, ಜನಶ್ರೀ ನ್ಯೂಸ್, ಬೆಂಗಳೂರು. ರಾಜ್ಯದಲ್ಲಿ ಹಲವಾರು ಥಿಯೇಟರ್ಗಳನ್ನು ಆಕ್ರಮಿಸಿಕೊಂಡಿದ್ದ ಪರಭಾಷಾ ಚಿತ್ರಗಳು